ಸದ್ಯ ನಾವಿವಾಗ ಪುಲಿಕೇಶಿ ನಗರದ ಡಿಜೆ ಹಳ್ಳಿಯಲ್ಲಿದ್ದೀವಿ. ರಸ್ತೆಗಳಲ್ಲೇ ಕೊಳೆತು ನಾರ್ತಾ ಇರೋ ಕಸ. ಇಲ್ಲಿ ಕಸ ಹಾಕ್ತಾರೆ, ಅಲ್ಲಿ ಹೋದ್ರೆ ಸ್ಯಾನಿಟರಿ ಅಲ್ವಾ, ಅದೆಲ್ಲ ಬ್ಲಾಕ್ ಆಗಿದೆ. ಇಲ್ಲಿ ಫುಲ್ ಸ್ಮೈಲ್ ಬಾಸ್, ನಮ್ಗೆ ಸ್ಕೂಲಿಗೆ ಹೋಗಕ್ಕೆ ಬರಲ್ಲ, ಓಡಾಡಕ್ಕೆ ಬಹಳ ಕಷ್ಟ ಆಗಿದೆ. ಯಾರು ಬಂದು ನೋಡಲ್ಲ, ಯಾರು MLA ಬಂದು ನೋಡಲ್ಲ. ಎಲೆಕ್ಷನ್ ಟೈಮಿಗೆ ಬಂದು ವೋಟ್ ಗೀಟ್ ಎಲ್ಲ ತಗೊಂಡ್ ಹೋಗ್ತಾರಲ್ಲ ಅಷ್ಟೇನೆ. ಇಲ್ಲಿರೋರು ಸುಮಾರು ಬಂದ್ಬಿಟ್ಟು ಅನ್ಎಜುಕೇಟೆಡ್, ಇಲ್ಲಿಟ್ರೇಟ್ ಇದ್ದಾರೆ, ತುಂಬಾ ಕಷ್ಟ ಪಡೋರು ಇರೋರು ಅಂತವ್ರೆ ಈ ಹಾಸ್ಪಿಟಲ್ ಬರೋರು. ಅವ್ರಿಗೆ ಇದ್ರ ಬಗ್ಗೆ ಪ್ರಜ್ಞೆ ಇಲ್ಲ ಅಷ್ಟು. ನೀವು ನೋಡ್ತಿದ್ದೀರಾ ಪಬ್ಲಿಕ್ ನೆಕ್ಸ್ಟ್. ನಾನು ಪದ್ಮಶ್ರೀ. ನಗರ ಪಾಲಿಕೆ ಚುನಾವಣೆ ನಡೆಯದೆ 5 ವರ್ಷಗಳೇ ಕಳೆದು ಹೋಗಿದೆ. ಜನರು ಅವರ ಚರಂಡಿ ಸಮಸ್ಯೆ ಆಗಿರಬಹುದು, ರಸ್ತೆ ಹಾಳಾಗಿರುವ ಸಮಸ್ಯೆ ಆಗಿರಬಹುದು, ಅಥವಾ ನೀರಿನ ಸಮಸ್ಯೆ ಆಗಿರಬಹುದು, ಯಾರ ಹತ್ರ ಹೇಳ್ಕೋಬೇಕು? ಕೈಗೆ ಸಿಗದೆ ಇರೋ ಶಾಸಕರ ಹತ್ರನ, ಅಥವಾ ತಲೆನೇ ಕೆಡಿಸ್ಕೊಳ್ದೆ ಇರೋ ಪಾಲಿಕೆ ಅಧಿಕಾರಿಗಳ ಹತ್ರನ? ಸದ್ಯ ನಾವಿವಾಗ ಪುಲಿಕೇಶಿ ನಗರದ ಡಿಜೆ ಹಳ್ಳಿಯಲ್ಲಿದ್ದೀವಿ. ವಾರ್ಡ್ ಲೀಡರ್ಸ್ ಇಲ್ಲದೆ ಇಲ್ಲಿನ ಪರಿಸ್ಥಿತಿ ಹೇಗಿದೆ, ಜನರ ಸಮಸ್ಯೆಗಳೇನಿದೆ, ಅದೇ ರೀತಿ ಅವರ ಸಮಸ್ಯೆಗೆ ಯಾರು ಜವಾಬ್ದಾರಿಯನ್ನ ತಗೊಂಡಿದ್ದಾರೆ, ಅವರ ಸಮಸ್ಯೆಗೆ ಪರಿಹಾರ ಅದು ಸಿಗ್ತಾ ಇದ್ಯಾ ಅನ್ನೋದನ್ನ ನೋಡ್ತಾ ಹೋಗೋಣ. ಈ ಕಡೆ ಸರ್ಕಾರಿ ಆಸ್ಪತ್ರೆ ಇದೆ, ಅದ್ರ ಎದುರುಗಡೆನೆ ಕಸದ ರಾಶಿ ಇದೆ. ಇಲ್ಲಿ ಕಸ ಯಾವ ರೀತಿ ಕೊಳೆತು ನಾರ್ತಾ ಇದೆ ಅಂದ್ರೆ ನೊಣಗಳು, ಹುಳಗಳು ಎಲ್ಲ ಅದ್ರ ಮೇಲೆ ಫಾರ್ಮ್ ಆಗಿದೆ. ನಮ್ ಜೊತೆ ಮಾತಾಡಕ್ಕೆ ಒಬ್ರು ಸ್ಥಳೀಯರು ಕೂಡ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ. ಈ ಒಂದು ಕಸದ ಸಮಸ್ಯೆ ಬಗ್ಗೆ ಅವ್ರ ಹತ್ರ ಕೇಳೋಣ. ಸರ್ಕಾರಿ ಆಸ್ಪತ್ರೆ ಮುಂದೆನೆ ಕಸ ತಗೊಂಡ್ಬಂದು ಹಾಕಿದ್ದಾರೆ. ಇವರು ಒಂದ್ ದಿವಸಕ್ಕೆ ಬರ್ತಾರೆ, 1 ವಾರ 8 ದಿವಸ ಆಗುತ್ತೆ ಮತ್ತೆ ಬಂದು ಇವ್ರು ಪಿಕ್ ಮಾಡ್ಕೊಂಡು ಹೋಗಕ್ಕೆ. ಇದೇ ತರದ್ದು ಸುಮಾರು ಸ್ಥಳಗಳಿದೆ ನಮ್ ಏರಿಯಾದಲ್ಲಿ. ಏನ್ ಮಾಡ್ತೀರಾ ಮೇಡಮ್, ಇರ್ತಾರಲ್ವಾ, ನೋಡ್ಬೇಕು, ಇವ್ರು ಕಂಪ್ಲೇಂಟ್ ಕೊಡ್ಬೇಕು ಸರ್ಕಾರಕ್ಕೆ. ಕ್ಲೀನು ಇಲ್ಲ, ಮುಂದೆ ಹಾಸ್ಪಿಟ್ಲ್ ಇಟ್ಕೊಂಡು ಈ ತರ ಇದ್ರೆ ಜನಗಳ ಕಷ್ಟನೇ ಆಗತ್ತೆ ಮೇಡಮ್. ಇಷ್ಟು ದೊಡ್ಡ ಸ್ಕೂಲ್ ಇದೆ, ಸ್ಕೂಲ್ ಅವರು ಕಂಪ್ಲೇಂಟ್ ಮಾಡ್ತಾ ಇಲ್ಲ. ಇಲ್ಲಿ ಮಸೀದ್ ಇದೆ, ಮಸೀದ್ ಅವ್ರು ಕಂಪ್ಲೇಂಟ್ ಮಾಡ್ತಾ ಇಲ್ಲ. ಈ ತರ ನೋಡ್ಕೊಂಡು ನಾವು ಬೇರೆ ಕಡೆ ಹೋಗ್ಬೇಕು ಅಂತ ಮನಸ್ಸಿರತ್ತೆ. ಏನ್ ಮಾಡ್ತೀರಾ, ಸರ್ಕಾರ ಹಾಸ್ಪಿಟಲ್ ಬರಲೇಬೇಕಾಗತ್ತೆ. ಮಂಡಿಯಿಂದ ತಗೊಂಡ್ ಬಂದು ಇಲ್ಲಿ ಮೂಟೆ ತಗೊಂಡ್ ಬಂದು ಬಿಸಾಕೋದು. ರಾತ್ರಿ ಹೊತ್ತಿನಲ್ಲಿ ಹಾಕ್ಬಿಟ್ರೆ ಯಾರು ನಮ್ಮನ್ನ ಹಿಡಿಯಲ್ಲ, ಕೇಳೋಕೆ ಯಾರು ಇಲ್ಲ ಅಂತ ತಗೊಂಡ್ ಬಂದು ಇಲ್ಲಿ ಬಿಸಾಕ್ಬಿಟ್ಟು ಹೋಗ್ತಾರೆ. ಬೆಳಗ್ಗೆ ಹೊತ್ತಿನಲ್ಲಿ ಬರಲ್ಲ, ಯಾರು ತಗೊಂಡ್ಬಂದು ಕಸ ಹಾಕಲ್ಲ. ಇಲ್ಲಿ ನಾವು ರಾತ್ರಿ ಹೊತ್ತಿನಲ್ಲಿ ಕೇಳೋಕ್ಕೂ ಆಗಲ್ಲ, ಬರ್ತಾರೆ ಗಾಡಿ ತಗೊಂಡ್ಬಂದು ಸೈಲೆಂಟಾಗಿ ತಗೊಂಡ್ಬಂದು ಹಾಕ್ಬಿಟ್ಟು ಹೋಗ್ತಾನೆ ಇದ್ದಾರೆ. ಡಿಜೆ ಹಳ್ಳಿ ವಾರ್ಡ್ನಲ್ಲಿ ಕೇವಲ ಕಸದ ಸಮಸ್ಯೆ ಅಷ್ಟೇ ಅಲ್ಲದೆ ಈ ವಾರ್ಡ್ನಲ್ಲಿ ಮೂಲಭೂತ ಸೌಕರ್ಯಗಳೇ ಮರೀಚಿಕೆಯಾಗಿದೆ. ಬಹಳ ಪ್ರಾಬ್ಲಮ್ ಇದೆ. ಕುಡಿಯೋ ನೀರು ಇಲ್ಲ, ಇಲ್ಲಿ ಜನ ಓಡಾಡಕ್ಕೆ ಜಾಗ ಇಲ್ಲ, ಸರಿ ಇಲ್ಲ. ಟ್ರಾಫಿಕ್ ತುಂಬಾ ಇದಾವೆ. ಆಮೇಲೆ ಏನಿದು ಕಚರಾ ಗೊಸಳು, ಮೋರಿಗಳು ಎಲ್ಲ ಗಲೀಜಾಗಿರುತ್ತೆ. ಓಡಾಡಕ್ಕೆ ಬಹಳ ಕಷ್ಟ ಆಗಿದೆ. ಯಾರು ಬಂದು ನೋಡಲ್ಲ, ಯಾರು MLA ಬಂದು ನೋಡಲ್ಲ. ಯಾವ ಸಿಕ್ಕಲ್ಲ ಕೈಗೆ. ಅವ್ರು PA ಇದಾರಲ್ಲ, ಅವಾಗಿ ಮಾಡೋಣ, ಹೋಗಿ ಕಳಿಸ್ತೀನಿ, ನಾವು ಏನಿದೆ ಲೈನ್ ಓಪನ್ ಮಾಡ್ತೀನಿ ಹೋಗಿ ಅಂತ ಹೇಳಿದಾರೆ. 3 ಸತಿ ಹೋಗಿದೆ, ಯಾವುದಕ್ಕೆ ಕಾರಣ ಇಲ್ಲ. ಈ ವಾರ್ಡ್ ಜನರು ಕಾರ್ಪೊರೇಷನ್ ಚುನಾವಣೆ ಬಗ್ಗೆ ಏನ್ ಹೇಳ್ತಾರೆ ಕೇಳಿ. ಕಾರ್ಪೊರೇಟರ್ ಇದ್ರೆ ಈ ತರ ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ ಮೇಡಮ್. ಇವಾಗ ಕಾರ್ಪೊರೇಟರ್ ಇಲ್ಲ ಅನ್ಬಿಟ್ಟು ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಇಲ್ಲಿ ನೋಡಿ ಕಚರಾ ಅಷ್ಟಿದೆ, ಅಲ್ಲಿ ನೋಡಿ MLA ಬರೋದು ಇಲ್ಲ, ಕೇಳೋದು ಇಲ್ಲ, ಕೌನ್ಸಿಲರ್ ಪರೇಡ್ ಇಲ್ಲ. ಇರ್ಬೋದು, ಇದು ಒಂದೇ ರೋಡ್. ಇಲ್ಲಿ ಹೋಗ್ಬಿಟ್ರೆ ಪೊಲೀಸ್ ಅವರು ಅಲ್ಲಿ ಗಲಾಡ ಮಾಡ್ತಾರೆ, ಯಾಕೆ ಇಲ್ಲಿ ರೋಡ್ ಬರ್ತಾರಂತ. ಇದು ಕೇಳುವಾಗ ಯಾರು ಇರ್ತಾರೆ? ಅದು ಕೇಳುವಾಗ ನಾವು ಯಾರನ್ನ ಓಡಿದ್ರೆ ನಿಮ್ಗೆ ಜಗಳ ಇಟ್ಬಿಟ್ಟು ಇವರು ಚೆನ್ನಾಗಿ ಮನೇಲಿ ಇರ್ತಾರೆ. ಎಲೆಕ್ಷನ್ ಟೈಮಿಗೆ ಬಂದು ವೋಟ್ ಗೀಟ್ ಎಲ್ಲ ತಗೊಂಡ್ ಹೋಗ್ತಾರಲ್ಲ ಅಷ್ಟೇನೆ. ನಡೆ ಹೋಗಕ್ಕೆ ಜಾಗಕ್ಕೂ ತೊಂದರೆ ಐತೆ. ಪೇಷಂಟ್ ಬಂದ್ರೇನು ಬಿದಾಗ ಬಿಡ್ತಾರೆ, ಗಾಡಿಗಳು ಬರ್ತದೆ, ಆಕ್ಸಿಡೆಂಟ್ ಆಗುತ್ತೆ. ಅರ್ಜೆಂಟ್ ಆಗಿ ಎಮರ್ಜೆನ್ಸಿ ಏನಾದ್ರು ಪೇಷಂಟ್ ಬಂದ್ರೇನು, ಡೆಲಿವರಿ ಬಂದ್ರೇನು ಕಷ್ಟ ಆಗುತ್ತೆ. ಸೊ ಇದಿಷ್ಟಾಗಿತ್ತು ಡಿಜೆ ಹಳ್ಳಿಯ ವಾಸ್ತವ ಸ್ಥಿತಿ. ರಸ್ತೆಯಲ್ಲೇ ಕಸ ಕೊಳೆತು ನಾರ್ತಾ ಇದ್ರು ಕೂಡ ತಗೊಂಡು ಹೋಗಕ್ಕೆ BBMP ಲಾರಿ ದಿನ ಬರ್ತಾ ಇಲ್ಲ ಅಂತ ಆರೋಪ ಮಾಡ್ತಿದ್ದಾರೆ. ಅದೇ ರೀತಿ ಚರಂಡಿ ಕಟ್ಕೊಂಡು ಹೋಗ್ತಿದೆ, ಬೀದಿ ದೀಪಗಳು ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ, ಟ್ರಾಫಿಕ್ ಕೂಡ ಸಾಕಷ್ಟು ಇದೆ, ರಸ್ತೆಗಳು ಸರಿ ಇಲ್ಲ. ಇಲ್ಲಿನ ಜನರ ಕಷ್ಟಗಳು ಒಂದಲ್ಲ ಎರಡಲ್ಲ. ಇದನ್ನ ಕೇಳೋದಕ್ಕೆ, ಇವರ ಸಮಸ್ಯೆಗಳನ್ನ ಹೇಳ್ಕೊಳಕ್ಕೆ ಕಾರ್ಪೊರೇಟರ್ಗಳು ಕೂಡ ಇಲ್ಲ, ಯಾಕಂದ್ರೆ ಎಲೆಕ್ಷನ್ ಆಗಿಲ್ಲ. MLA ಅಂತೂ ಕೈಗೆ ಸಿಗ್ತಾ ಇಲ್ಲ. ಯಾವ ಅಧಿಕಾರಿನ ಹೋಗಿ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದು ಕೂಡ ಜನಗಳಿಗೆ ಇಲ್ಲಿ ಗೊತ್ತಿಲ್ಲ. ಇದೇ ರೀತಿ ಸಾಕಷ್ಟು ವಾರ್ಡ್ಗಳಲ್ಲಿ ಸಮಸ್ಯೆಗಳಿದೆ, ಯಾಕಂದ್ರೆ GBA ಎಲೆಕ್ಷನ್ಸ್, ಕಾರ್ಪೊರೇಟ್ ಎಲೆಕ್ಷನ್ಗಳು ಆಗ್ತಿಲ್ಲ. ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗೋದು ಯಾವಾಗ, ಎಲೆಕ್ಷನ್ಸ್ ಯಾವಾಗ ಆಗುತ್ತೆ ಅನ್ನೋದು ಜನರ ಪ್ರಶ್ನೆ ಆಗಿದೆ. ಇದು ಇವತ್ತಿನ ವಿಶೇಷ ವರದಿ. ನೋಡ್ತಾ ಇರಿ ಪಬ್ಲಿಕ್ ನೆಕ್ಸ್ಟ್. ಕ್ಯಾಮ್ರಾಮನ್ ರುದ್ರೇಶ್ ಜೊತೆ ಪದ್ಮಶ್ರೀ.